ಹೆಲೋ ಫ್ರೆಂಡ್ಸ್, ಡೆಂಟಿಸ್ಟ್ ಹತ್ತಿರ ಬಹುಶಃ ಎಲ್ಲರೂ ಹೋಗಿದ್ದಾರೆ. ಸೊ ಇವತ್ತದು ಥೀಮ್ ಕೇಕ್ ನಾನು ಡೆಂಟಲ್ ಮೇಲೇ ಉಂಟು. ಸೊ ಇದಕ್ಕೆ ನಾನು ಕೇಕ್ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೇನೆ. ಸೊ ಅದರದ್ದು ಇಕ್ವಿಪ್ಮೆಂಟ್ ಇರ್ತದಲ್ಲ, ಡೆಂಟಿಸ್ಟ್ ಅವರು ಯೂಸ್ ಮಾಡೋದು, ಅದನ್ನು ನಾನು ಫಾಂಡೆಂಟಲ್ಲಿ ಮಾಡ್ತಾಯಿದ್ದೀನಿ. ಸೊ ಇದು ಸೆಮಿ ಫಾಂಡೆಂಟ್ ಕೇಕ್. ಸೊ ಇದನ್ನು ನಾನು ಹೇಗೆ ಮಾಡಿದೆ ಅಂತ ಬನ್ನಿ ನೀವು ಸಹ ನೋಡಿ. ಸೊ ಯಾರು ಕಲಿತಾ ಇದ್ದಾರೋ ಅವರು ಸಹ ಇದನ್ನು ನೋಡಿ ಕಲೀರಿ. ಸೊ ಇದಕ್ಕೆ ನಾನು ಬ್ಲ್ಯಾಕ್ ಫಾಂಡೆಂಟನ್ನು ತಗೊಂಡಿದ್ದಾನೆ. ಸೊ ಇದ್ರದ್ದು ಹೆಸರು ಸ್ಕೇಲರ್ ಮತ್ತು ಇನ್ನೊಂದು ಮಿರರ್ ಮಾಡ್ತಾಯಿದ್ದೀನಿ. ನಾನು 2 ಟೈಪ್ದು ಇಕ್ವಿಪ್ಮೆಂಟ್ ಇಲ್ಲಿ ಮಾಡ್ತಾಯಿದ್ದೀನಿ. ಇದ್ರ ಹೆಸರು ನನಗೆ ಗೊತ್ತಿರಲಿಲ್ಲ, ಮತ್ತು ಗೂಗಲಲ್ಲಿ ಸರ್ಚ್ ಮಾಡಿದ್ದೇನೆ. ಸೊ ಅದು ಮಾಡಿ ಆಗಿದೆ. ಮತ್ತು ಇಲ್ಲಿ ಹಲ್ಲು ಮಾಡ್ತಾಯಿದ್ದೀನಿ. ಸೊ ಟೀತು ಇದು ಏನಿಲ್ಲ, ವೈಟ್ ಫಾಂಡೆಂಟ್ ಇಲ್ಲಿ ತಗೊಂಡಿದ್ದೇನೆ. ಅದನ್ನು ಕೈಯಲ್ಲಿಯೇ ಶೇಪ್ ಕೊಡ್ತಾಯಿದ್ದೀನಿ. ಈಸಿ ಆಗ್ತದೆ, ಕೈಯಲ್ಲಿಯೇ ನಾವು ಶೇಪ್ ಮಾಡ್ಬೋದು. ಸೊ ಈ ಥರ ನಾನು ಮಾಡಿ ಇಟ್ಟಿದ್ದೇನೆ. ಸೊ ಇದು ಆರ್ಡರ್ ಡೆಂಟಿಸ್ಟ್ ಡಾಕ್ಟರ್ದು ಬರ್ತ್ಡೇದು. ಸೊ ಅವರ ಸ್ಟಾಫ್ ಅವರು ನನಗೆ ಇದು ಆರ್ಡರ್ ಕೊಟ್ಟರು. ಸೊ ಲಾಸ್ಟ್ ಇಯರ್ಸ್ ಅವರಿಗೆ ಆರ್ಡರ್ ಕೊಡಲಿಕ್ಕೆ ಇತ್ತು, ಆದರೆ ಅದೇ ದಿವಸ ನನಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅವರು ಕೊಡಲಿಲ್ಲ. ಸೊ ಆ್ಯಕ್ಚುಲಿ ಸೆಮಿ ಫಾಂಡೆಂಟ್ದು ಕೆಲಸ ಹಾಗೇ, ನಮಗೆ ಅದೇ ದಿವಸ ಟೈಮ್ ಇದ್ದರೆ ಓಕೆ, ಆದರೆ ನಮ್ಮದು ಮನೆಯದು ಕೆಲಸ ಆಗಬೇಕು, ಎಲ್ಲ ಕೆಲಸ ಆಗುವಾಗ ನಮಗೆ ಅದೇ ದಿವಸ ಮಾಡೋದು ಕಷ್ಟವೇ. ಅಂದರೆ ಫಾಂಡೆಂಟ್ದು ಕೆಲಸಕ್ಕೆ ಸ್ವಲ್ಪ ಟೈಮ್ ತಾಗ್ತದೆ. ಸೊ ಮುಂಚೆ ದಿವಸ ನಮಗೆ ಆರ್ಡರ್ ಇದ್ದರೆ ನಾನು ಆರಾಮಾಗಿ ಅದನ್ನು ಮಾಡಬಹುದು. ಸೊ ಇದು ಆರ್ಡರ್ ಸಹ ಅದೇ ಮುಂಚೆ ದಿವಸ ಕೊಟ್ಟರು ಅವರು. ಸೊ ನನಗೆ ಈಸಿ ಆಯಿತು ಮಾಡಲಿಕ್ಕೆ. ಸೊ ಇದು ಸಹ ಏನು ಇರಲಿಲ್ಲ, ವರ್ಕ್ ಏನಿಲ್ಲ, ಇಷ್ಟು 2 ಹೀಗೆ ಮಾಡಲಿಕ್ಕೆ ಮತ್ತು ಹಲ್ಲು ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಾಗ್ತದೆ, ಆದರೆ ಆಗಿದೆ, ಈಸಿಯಾಗಿ ಆಗಿದೆ. ಸೊ ಅದು ಎಲ್ಲ ಮಾಡಿಟ್ಟಿದ್ದೇನೆ. ಮತ್ತು ಇದಕ್ಕೆ ನಾನು ಪರ್ಪಲ್ ರಿಬ್ಬನ್ ಸೈಡಲ್ಲಿ ಹಾಕಿದ್ದೇನೆ. ರೆಫ್ರೆನ್ಸ್ ಫೋಟೋ ಪ್ರಕಾರ ಅದು ರೆಡ್ ಇತ್ತು ರಿಬ್ಬನ್, ಆದರೆ ನನ್ನ ಹತ್ರ ರೆಡ್ ರಿಬ್ಬನ್ ಇರಲಿಲ್ಲ. ಸೊ ಪರ್ಪಲ್ ಇತ್ತು. ಸೊ ಎನಿವೆ ಅವರಿಗೆ ಅದು ಎಂತ ಮ್ಯಾಟರ್ ಆಗೋದಿಲ್ಲ. ಅವರಿಗೆ ಮೇಯ್ನ್ ಅಂದರೆ ಡೆಂಟಿಸ್ಟ್ ಅವರದ್ದು ರಿಲೇಟೆಡ್ ಥೀಮ್ ಬೇಕಿತ್ತು. ಸೊ ಹಾಗೆ ಇದನ್ನು ಅವರೇ ಫೋಟೋ ಕಳಿಸಿದ್ದಾರೆ ರೆಫ್ರೆನ್ಸು, ಅದನ್ನು ಹಾಗೆಯೇ ನಾನು ಮಾಡಿ ಕೊಟ್ಟಿದ್ದೇನೆ. ಸೊ ನೆಕ್ಸ್ಟ್ ಫ್ಲವರ್ಸ್ ಇದು ಸಹ ಫಾಂಡೆಂಟಲ್ಲಿ ನೋಡಿ ಹೀಗೇ ಉದ್ದಕ್ಕೆ ನಾವು ರೋಲ್ ಮಾಡಿ ಅದನ್ನು ಕಟ್ ಮಾಡಬೇಕು. ಮಿಡಲಿಂದ ಕಟ್ ಮಾಡಿದರೆ ಮತ್ತು ಹೀಗೆ ಸ್ವಲ್ಪ ರೋಲ್ ಮಾಡಿ ಬಿಡಿಸ್ತಾ ಹೋದರೆ ನಿಮಗೆ ಫ್ಲವರ್ದು ಶೇಪ್ ಈಸಿಯಾಗಿ ಬರ್ತದೆ. ಸ್ವಲ್ಪ ಆಗುತ್ತದೆ, ಸ್ವಲ್ಪ ಇನ್ನೂ ಬಿಡಿಸ್ಬೇಕು, ಅದು ಬರ್ತದೆ. ಸೊ ಅದನ್ನು ನಾನು ಹೀಗೆ ಹೆಸರು ಬರೆದು ಸೈಡಲ್ಲಿ ಇಟ್ಟಿದ್ದೇನೆ. ಮತ್ತು ಅದಕ್ಕೆ ಲೀಫ್ ಸಹ ಮಾಡಿದ್ದೇನೆ. ಸೊ ಲೀಫ್ ಸಹ ಗ್ರೀನ್ ಫಾಂಡೆಂಟಲ್ಲಿ ಮಾಡಿ ಹೀಗೆ ಇಟ್ಟಿದ್ದೇನೆ. ಮತ್ತು ಅದ್ರ ಇಕ್ವಿಪ್ಮೆಂಟ್ ಮಾಡಿದ್ದೇನಲ್ಲ ಅದನ್ನು ಸಹ ಇಟ್ಟಿದ್ದೇನೆ. ಸೊ ಇವರದು ಎಂತಂದರೆ ಅವರು ಹೇಳಿದ್ದು ನಮಗೆ ಕ್ರೀಮ್ ಜಾಸ್ತಿ ಬೇಡ, ಸೊ ತುಂಬ ಕಡಿಮೆ ಕ್ರೀಮಲ್ಲಿ ನಾನು ಇದು ಕೇಕ್ ಮಾಡಿ ಕೊಟ್ಟಿದ್ದೇನೆ. ಮತ್ತು ಅವ್ರದ್ದು ಫೀಡ್ಬ್ಯಾಕ್ ಸಹ ಉಂಟು, ತುಂಬ ಇಷ್ಟ ಆಗಿದೆ ಕೇಕ್. ಅಂದರೆ ಅಷ್ಟೇ ಸ್ವಲ್ಪ ಕ್ರೀಮ್ದೇ ಕೇಕ್ ಅವರಿಗೆ ಬೇಕಿತ್ತು. ಸೊ ತುಂಬ ಹೊಗಳ್ತಾ ಇದ್ದರು, ಅವರಿಗೆ ತುಂಬ ಇಷ್ಟ ಆಗಿದೆ ಅಂತ ಹೇಳಿದ್ದಾರೆ. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.